ಹಾಯ್ ಫ್ರೆಂಡ್ಸ್, ಇವತ್ತಿನ ಲಾಗ್ ಬಂದ್ಬಿಟ್ಟು ನಮ್ಮ ಫ್ಯಾಕ್ಟ್ರಿಯಲ್ಲಿ ಲೇಬರ್ ಕರ್ಕೊಂಡು ಗಿಡಗಳು ಸುತ್ತ ಇದ್ದಂಥ ಕಸಗಳನ್ನೆಲ್ಲ ಕ್ಲೀನ್ ಮಾಡಿಸ್ತಾ ಇದ್ದೀನಿ. ನೋಡಿ, ಸಿಕ್ಕಾಪಟ್ಟೆ ಹುಲ್ಲು ಬೆಳೆದ್ಬಿಟ್ಟತ್ರಿ. ಹುಲ್ಲೆಲ್ಲ ಕ್ಲೀನ್ ಮಾಡಿಸ್ತಾ ಇದ್ದೀನಿ ಲೇಬರ್ ಕರ್ಕೊಂಡು. ನೋಡಿ, ಗಿಡಗಳು ಹಚ್ಚಿದ್ದೀವಿ ಎಲ್ಲ ಫ್ಯಾಕ್ಟ್ರಿ ಸುತ್ತಲ. ಅವರು ಸೆಕ್ಯೂರಿಟಿ ನೋಡಿರಿ, ಇದು ನೀರು ಶೇಖರಣೆ ಮಾಡ್ತೀವಿ ರೀ ನಾವು, ಫ್ಯಾಕ್ಟ್ರಿಗೆ ಬೇಕಾಗುತ್ತಲ್ಲ. ಸೊ ಹೊಳೆಯಿಂದ ಡೈರೆಕ್ಟ್ ಇಲ್ಲಿ ಬಂದು ಬೀಳುತ್ತೆ ಹೊಂಡಕ್ಕೆ. ಸೊ ಇದ್ರ ಒಳಗಡೆ ಎಲ್ಲ ತಾಡ್ಪಾಲ್ ಹಾಕ್ತೀವಿ. ನೋಡಿರಿ, ಅದು ಒಂದು ಆಲ್ರೆಡಿ ರೆಡಿ ಇದೆ ಹೊಂಡ. ಸೊ ಇದು ನೆಕ್ಸ್ಟ್ ಮುಂದೆ ಶುಗರ್ ಆದರೆ ಎಕ್ಸ್ಟೆನ್ಷನ್ ಇರಲಿ ಅಂತಂದ್ಬಿಟ್ಟು ಇದು ಇನ್ನೊಂದು ಹೊಂಡ ಮಾಡಿಸಿರೋದು. ಸೊ ಅದೇ ರೀತಿ ಮಳೆ ಎಲ್ಲ ನೋಡಿರಿ, ಬೆಳೆ ಎಲ್ಲ ಯಾವ ಥರ ಇದಾಗಿದೆ ಪಾಪ ರೈತರದು. ಮಳೆ ನೋಡಿರಿ, ಮಾಡಾಗುತ್ತೆ ಮಳೆ ಬರ್ತಾಯಿಲ್ಲ, ಮಾಡಾಗುತ್ತೆ ಮಳೆ ಬರ್ತಾಯಿಲ್ಲ. ಸೊ ಈ ವರ್ಷ ಅಂತೂ ಪಾಪ ರೈತರುಗಳು ಕೇಳಬಾರ್ದು, ಆ ಥರ ಆಗಿದೆ ಪರಿಸ್ಥಿತಿ. ಸಿಕ್ಕಾಪಟ್ಟೆ ಹುಲ್ಲು ಬೆಳೆದ್ಬಿಡುತ್ತೆ ರೀ. ನೋಡಿರಿ ಯಾವ ಥರ ಹುಲ್ಲು ಬೆಳೆದಿದೆ ಅಂತ. ಸೊ ಅದನ್ನೆಲ್ಲ ಕ್ಲೀನ್ ಮಾಡಿಸ್ತಾ ಇದ್ದೀವಿ. ಹುಲ್ಲು ಇದ್ದಂದರೆ ಗಿಡಗಳು ಕರೆಕ್ಟಾಗಿ ಬೆಳೆಯೋಲ್ಲ, ಕಸು ಸಿಗಲ್ಲ ರೀ ಗಿಡಗಳಿಗೆ. ಸೊ ಆದ ಕಾರಣ ಹುಲ್ಲೆಲ್ಲ ಕ್ಲೀನಾಗಿ ಕೀಳ್ತಾ ಇದ್ದೀವಿ. ಅದೇ ರೀತಿ ಈ ಹೊಂಡದಲ್ಲಿ ಮೀನುಗಳು ಬಿಟ್ಟಿದ್ದೀವಿ ನಾವು. ಆತಣ, ಹೊಂಡದಲ್ಲಿ ಮೀನುಗಳು ಬಿಟ್ಟಿದ್ದೀವಿ ರೀ. ನೋಡಿರಿ, ಹೊಳೆ ನೀರು ಬರ್ತಾಯಿದೆ ಅಲ್ಲಿಂದ. ಒಂದು ಮೋಟ್ರ್ 2 ಮೋಟ್ರ್ ಚಲೋ ಇದೆ. ಸೊ ನೀರು ಎಲ್ಲ ಶೇಖರಣೆ ಆಗಿದೆ. ನಮ್ಮದು ಎಥೆನಾಲ್ ಫ್ಯಾಕ್ಟ್ರಿ ರೀ. ಅದಕ್ಕೆ ಎಷ್ಟು ಬೇಕೋ ಅಷ್ಟು ನೀರು ಯೂಸ್ ಮಾಡ್ತೀವಿ. ಇದೇ ಫ್ಯಾಕ್ಟ್ರಿ. ಸೊ ಈ ಫ್ಯಾಕ್ಟ್ರಿಲಿ ಏನಾದ್ರು ವೇಕೆನ್ಸಿ ಇದ್ದರೆ ನಿಮಗೆ ಅಪ್ಡೇಟ್ ಮಾಡ್ತಾ ಇರ್ತೀನಿ ರೀ. ಫಿಟ್ಟರ್ಗಳು, ಆಮೇಲೆ ಬಾಯ್ಲರ್ ಆಪ್ರೇಟ್ರು, ಟರ್ಬೈನ್ ಆಪ್ರೇಟ್ರು, ಆಮೇಲೆ ಡಿಸ್ಟಿಲರಿ ಆಪ್ರೇಟ್ರು, ಪ್ರೊಸೆಸ್ಸು, ಲ್ಯಾಬು. ಸೊ ಈ ಥರ ಟೆಕ್ನಿಷಿಯನ್ಸ್ ಬೇಕಾಗ್ತಾರೆ. ಸೊ ಜಾಬ್ ವೇಕೆನ್ಸಿ ಇದ್ದರೆ ಅಪ್ಡೇಟ್ ಮಾಡ್ತಾ ಇರ್ತೀನಿ. ದಯವಿಟ್ಟು ಯಾರೆಲ್ಲ ನನ್ನ ಚಾನಲ್ ನೋಡ್ತಾ ಇದ್ದೀರಾ, ದಯವಿಟ್ಟು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡೋರಿ, ಹಾಗೆ ಸಪೋರ್ಟ್ ಮಾಡಿರಿ. ಸೊ ಕಾಯಂ ಇಲ್ಲೊಬ್ಬ ಸೆಕ್ಯೂರಿಟಿ ಇರ್ತಾನೆ ರೀ. ಹೊಂಡದಿಂದ ಯಾರೇ ಏನಾರು ಬರ್ತಾಯಿದ್ರೆ ಅಥವಾ ಏನೋ ಒಂದು ಇದು ಮಾಡೋಕ್ಕೆ ಒಬ್ಬ ಸೆಕ್ಯೂರಿಟಿ ಕಾಯಂ ಇರ್ತಾರಲ್ರಿ. ನೋಡಿರಿ ಯಾವ ಥರ ಬೆಳೆದಿದೆ ಅಂತ. ಹುಲ್ಲು ಸಿಕ್ಕಾಪಟ್ಟೆ ಬೆಳೆದ್ಬಿಟ್ಟಿದ್ರಿ ಒಂದೇ ತಿಂಗಳಲ್ಲಿ. ಮೂರು ಜನ ಆಳು ಹಚ್ಚಿದ್ರೆ ₹500 ಕೂಲಿ ರೀ ಅವ್ರಿಗೆ ದಿವಸಕ್ಕೆ. ಆಮೇಲೆ ಗಿಡಗಳಿಗೆ ನೀರು ಹಾಕ್ಸ್ತಾ ಇದ್ದೀನಿ ನೋಡಿರಿ. ಮಳೆ ಇಲ್ಲದ ಕಾರಣ ಸೊ ಅದೇ ಒಂದೊಂದು ನೀರು ತೊಗೊಂಡು ಗಿಡಗಳಿಗೆ ನೀರು ಹಾಕ್ಸ್ತಾ ಇದ್ದೀನಿ. ಆಯ್ತಪ್ಪ. ನೀರಿಂದು ಭಾಳ ಅಭಾವ ಆಗಿದೆ ಪಾಪ. ಮಳೆನೇ ಬರ್ತಾಯಿಲ್ಲ. ರೈತರೆಲ್ಲ ನಿಜವಾಗ್ಲೂ ಈ ವರ್ಷ ಪಾಪ ಗೊಬ್ಬರ, ಬೀಜ ಎಲ್ಲ ಖರ್ಚನವರೆಗೆ ಪಾಪ ಹಾಕಿದ್ದು ಕೂಡ ಪೇಮೆಂಟ್ ಬರೋಲ್ಲ ಅವ್ರದ್ದು. 6 ತಿಂಗಳು ವರ್ಷ ಪೂರ್ತಿ ಕಾಯಬೇಕು. ಪರಿಸ್ಥಿತಿ ಹಿಂಗಾಗಿದೆ ಈ ವರ್ಷ. ಭಾಳ ಅಂದರೆ ಭಾಳ ಬರಗಾಲ ಬಿದ್ದುಬಿಟ್ಟಿದ್ರೆ ಪಾಪ. ನೋಡಿರಿ, ಗಿಡಗಳಿಗೆಲ್ಲ ನೀರು ಹಾಕ್ಸ್ತಾ ಇದ್ದೀನಿ ಒಂದೊಂದು ಬಕೆಟ್. ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಡ್ರಿ. ಇದೇ ಥರ ಲಾಗ್ಸು, ಆಮೇಲೆ ಕುಕ್ಕಿಂಗ್ ಚಾನಲ್ಲು, ಅಡುಗೆದು ಎಲ್ಲ ಹಾಕ್ತಾಯಿರ್ತೀನಿ ರೀ. ಆಮೇಲೆ ನಮ್ಮ ಸುತ್ತಮುತ್ತ ನಡೆತಕ್ಕಂಥ ವಾತಾವರಣದಲ್ಲಿ ಏನೇ ಒಂದು ತಪ್ಪು ನಡೆದ್ರೂ ನಾನು ನಿಮಗೆ ಅಪ್ಡೇಟ್ ಮಾಡ್ತಾಯಿರ್ತೀನಿ. ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಡ್ರಿ. ಈ ಹಳ್ಳಿ ಮಂದಿಯನ್ನು ಸ್ವಲ್ಪ ಬೆಳೆಸ್ರಿ.
ಒಂದೊಂದು ಬಕೆಟು ಹೊಳೆ ನೀರು ಅದು ಡೈರೆಕ್ಟ್ ಹೊಳೆಯಿಂದ ಇಲ್ಲಿ ಬರ್ತೈತೆ ರೀ. ನೀವು ಗುಂಡು ಹೊಂಡಕ್ಕೆ ಸಪ್ಲೈ ಮಾಡ್ಕೊತೀವಿ ರೀ. ಈ ಥರ ತಾಡ್ಪಾಲ್ ಹಾಕಿರ್ತೀವಿ ರೀ ನಾವು. ನೋಡಿರಿ ಗಿಡಕ್ಕೆ ನೀರು ಹಾಕ್ತದೆ. ಸೊ ಅದನ್ನೆಲ್ಲ ಹುಲ್ಲು ಕ್ಲೀನ್ ಮಾಡಬೇಕು, ಯಾಕಂದ್ರೆ ಸ್ವಲ್ಪ ಟೈಮ್ ಆಗುತ್ತೆ. ಹಾಗಾಗಿ ಸ್ವಲ್ಪ ನೀರು ಮಳೆ ಬರುತ್ತೆ ಅಂತ ನಿರೀಕ್ಷೆಯಲ್ಲಿ ಇದ್ವಿ.